ಕಟ್ಟಿ ಮನ್ಸೋರ್ನ ಮುಟ್ಟಿ ಪೂಜ್ಸೋರ್ನ. ಈಗ ನೀವು ಏನು ಇದು ಹೇಳಿದ್ರಲ್ಲ ನೋಡಿ, ನೀವು ಅಂದರೆ ನಿಮ್ಮ ಕುಲಗಳು ಬೇರೆ ಬೇರೆ ಸೇವೆಯನ್ನು ಮಾಡ್ತಕ್ಕಂಥ ಕುಲಗಳು ಮನೆತನಗಳು ಅಂತ ತಿಳಿಸಿದ್ರಲ್ಲ ತಾವು, ಅದರಲ್ಲಿ ಈಗ ನಿಮ್ಮ ಮನೆತನಕ್ಕೆ ತಮ್ಮಡಿಗಳು ಅಂತ ಕರೀತಾರೆ, ನಿಮಗೆ ಸಪ್ರೇಟ್ ಒಂದು ಬೀದಿ ಕೇರಿ ಇದೆ, ತಮ್ಮಡಿಗೇರಿ ಅಂತ ಕರೀತಾರೆ. ಅಲ್ಲಿ ಅಂದರೆ ನಿಮ್ಮ 3 ಮನೆತನಕ್ಕೆ ಸಂಬಂಧಪಟ್ಟಂಥ ಮನೆಗಳೇ ಇರ್ತಾವ ಹೇಗೆ? ಹೌದೌದು, ಅದು ಸಾಲೂರು ಮಠದ ಪಕ್ಕದಲ್ಲಿ ನಾವು ಕಾಡೋಲ ಅಂತ ಕರಿತೀವಿ, ಅದರ ಪಕ್ಕದಲ್ಲಿ ಕೀರ್ನೊಲ, ಹಳೆಯೂರು ಮತ್ತು ಹಣೆವಲ, ಈ ಮಾದೇಶ್ವರ ಇಷ್ಟು ಪ್ರಾಂತ್ಯಗಳಿದೆ. ಇದು ಪಕ್ಕದಲ್ಲಿ ನಮ್ಮದು 18 ಹಳ್ಳಿಗಳಿದ್ದಾವೆ. ತುಳಸಿಕೆರೆ, ಹಿಂಡಿಗನಾಥ, ತೇಕಣೆ ಮತ್ತು ಪಡ್ಸಲ್ನಾಥ, ಈ ಕಡೆ ಕೊಂದಿಕಿ, ಕೊಕ್ಕವರೆ, ದೊಡ್ಡಣೆ, ತೋಕೆರೆ, ಈ ಥರ ಎಲ್ಲ ಗ್ರಾಮಗಳನ್ನು ಕೂಡ ಇನ್ನು ಸ್ವಲ್ಪ ಮಾದೇಶ್ವರ ಬೆಟ್ಟದಿಂದ ಕೆಳಗಡೆ ಹೋಯ್ತು ಅಂತಂದರೆ ಎಳ್ಚಿಕೆರೆ, ಕೋಣನಿಕೆರೆ, ಬಿದಿರಳ್ಳಿ, ಕಡಬೂರು, ಸುಳ್ವಾಡಿ, ಈ ಥರ ಇಷ್ಟು ಗ್ರಾಮಗಳಲ್ಲಿ ಕೂಡ ನಾವು ಮಾದೇಶ್ವರನ ಪೂಜೆ ಮಾಡೋಂಥ ಹನೂರು ತಾಲೂಕಲ್ಲಿ ಒಂದು 11 ಪಂಚಾಯತಿಲೇನೋ ನಾವು ಇದ್ದೀವಿ ಅಷ್ಟೇ. 11 ಪಂಚಾಯತಿನಲ್ಲಿ ಬೇಡಗಂಪುರ ಅಂತ ಬೇರೆ ಬೇರೆ ಪಂಚಾಯತಿ ತುಂಬ ಕಡಿಮೆ ಇದೆ. ಎಷ್ಟು ನಿಮ್ಮ ಪಾಪ್ಯುಲೇಷನ್? ನಮ್ದು ಒಂದು 18 20 ಸಾವಿರ ಬರ್ಬೋದು ಸರ್ ಅಷ್ಟೇ. ಅದು ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ಹನೂರು ತಾಲೂಕಲ್ಲಿ ಮಾತ್ರ ಇರೋದು ನಾವು. ಅದು ಬಿಟ್ಟರೆ ಚಾಮರಾಜನಗರ ಗ್ರಾಮಾಂತರ ತಾಲೂಕಲ್ಲಿ ಪುಣಜನೂರಲ್ಲಿ ಒಂದು ಗ್ರಾಮದಲ್ಲಿ ಅಲ್ಲಿ ಒಂದು 30-40 ಮನೆ ಇದೆ ಸರ್, ಒಂದೇ ಗ್ರಾಮದಲ್ಲಿ ಮಾತ್ರ. ಅದು ಚಾಮರಾಜನಗರ ಗ್ರಾಮಾಂತರ ತಾಲೂಕಲ್ಲಿ ಅದಷ್ಟೇ ನಾವಿರೋದು. ಅದು ಬಿಟ್ಟರೆ ತಮಿಳುನಾಡಿನ ಸತ್ಯಮಂಗಲಮು, ಹೀರೋಡ್ ಜಿಲ್ಲೆ ಅಂದಿಯೂರು ತಾಲೂಕಲ್ಲಿ ನಮ್ಮದು, ಅಲ್ಲೊಂದು 33 ಹಳ್ಳಿಗಳಲ್ಲಿ ಬರ್ತೀವಿ ನಾವು. ಅಲ್ಲಿ ಒಂದು ನಮಗಿಂತ ಸ್ವಲ್ಪ ಒಂದು 25-30 ಸಾವಿರ ಪಾಪ್ಯುಲೇಷನ್ ಇದೆ. ಈಗ ಪಾಲಾರ್ ನದಿ ನಮಗೆ ಕರ್ನಾಟಕ ತಮಿಳುನಾಡು ಬಾರ್ಡರ್. ಹಾಂ, ಏನು ಬೆಳಗಂಪಣ್ಣರ ಕೃಷಿ ಚಟುವಟಿಕೆ ಏನಿಲ್ವಾ ಸರ್? ನಮಗೆ ಮುಖ್ಯ ಕಸಬೆ ಕೃಷಿ ಮತ್ತು ಪಶುಪಾಲನೆ, ಹೈನುಗಾರಿಕೆ ಇವೆರಡೆ. ಅಂದರೆ ಹೈನುಗಾರಿಕೆ ಅಂತಂದರೆ ಅದು ಲಾಭದಾಯಕಕ್ಕಾಗಲ್ಲ, ಅದು ನಮ್ಮ ಕೃಷಿಗೆ ನಮಗೆ ಜಾನುವಾರುಗಳು ಬೇಕು. ಮತ್ತು ನಮ್ಮ ದಿನನಿತ್ಯ ಎಲ್ಲ ಆಹಾರ ಪದಾರ್ಥಗಳನ್ನು ನಾವು ಹಾಲು, ಮೊಸರು, ಮಜ್ಜಿಗೆ ಬಳಸುವಂಥ ಜನ ನಾವು. ಅದಕ್ಕೆ ನಮಗೆ ಹಾಲು ಬೇಕು. ನಮಗೆ ಪೂಜೆ ಪದ್ಧತಿಗಳಿಗೂ ನಮ್ಗೆ ಹಾಲು ಬೇಕು. ಮತ್ತು ಕೃಷಿ ಮಾಡಬೇಕಾದ್ರೆ ನಮಗೆ ಯಾಕೆ ಅಂತಂದರೆ ಇದುವರೆಗೂ ಸ್ವತಂತ್ರ ಬಂದು ಇಷ್ಟು ವರ್ಷದ ಎಷ್ಟೋ ಗ್ರಾಮಗಳಿಗೆ ಇನ್ನೂ ರಸ್ತೆನೇ ಇಲ್ಲ, ಕರೆಂಟ್ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಇನ್ನೂ ಅಲ್ಲಿ ಅಂತ ತೋಡು ಬಾವಿ ಗುಂಡಿ ನೀರುಗಳನ್ನ ಕುಡಿದು ಜೀವನ ಮಾಡುವಂಥ ಪರಿಸ್ಥಿತಿಲಿ ಇನ್ನೂ ಸುಮಾರು ಗ್ರಾಮಗಳು ನಮ್ಮಲ್ಲಿ ಹಾಗೇ ಇದೆ. ಅಲ್ಲೆಲ್ಲ ನಾವು ಕೃಷಿ ಮಾಡಬೇಕು ಅಂತಂದರೆ ಜಾನುವಾರುಗಳು ನಮಗೆ ಕಂಪಲ್ಸರಿ ಬೇಕಲೇಬೇಕು. ಅಂದರೆ ಏನು ಅಲ್ಲಿ ರಸ್ತೆ ಇಲ್ಲ ಅಂತಂದರೆ ಕಾಯ್ದಿಟ್ಟ ಮೀಸಲು ಅರಣ್ಯದಲ್ಲಿ ಏನಾದರೂ ವಾಸ ಮಾಡ್ತಿದ್ದಾರಾ ಅಂತ? ರಿಸರ್ವ್ ಫಾರೆಸ್ಟ್ ಏನಾದರೂ ಇದ್ದಾರಾ ಸರ್? ಸೋಷಿಯಲ್ ಫಾರೆಸ್ಟ್ ಇದ್ದಾಗಲಿಂದನೂ ಇದೇ ಬೇಡಿಕೆಗಳಿದೆ, ಇನ್ನೂ ಆಗಿಲ್ಲ. ಈಗ ರಿಸರ್ವ್ ಫಾರೆಸ್ಟ್ ಆಗಿದೆ, ಬಟ್ ಆದರೂ ಕೂಡ ನಮ್ದೆಲ್ಲ ಕಂದಾಯ ಗ್ರಾಮಗಳು. ನಾಗಮಲೆ ಕಲ್ಮೇಲೆ ಹೊರಗೌನೆ ಕಂದಾಯ ಗ್ರಾಮಗಳಾಗಿದ್ದಾವೆ, ಅದಕ್ಕೆಲ್ಲ ದಾಖಲಾತಿಗಳನ್ನು ಇದ್ದಾವೆ. ಆ ಜಾಗದಲ್ಲಿ ವಾಸ ಮಾಡ್ತಾ ಇದ್ದೀವಿ ನಾವು. ಅದು ಹಲವಾರು ಹೋರಾಟಗಳು ಸರ್ಕಾರದ ಜೊತೆಗೆ ನಿರಂತರವಾಗಿ ಬೇಡಿಕೆಗಳನ್ನ ಇಡ್ತಾ ಇದ್ದೀವಿ. ಯಾವ ಉದ್ದೇಶ? ಮೊನ್ನೆ 2025ರ 9ನೇ ಸಚಿವ ಸಂಪುಟ ಸಭೆ ನಡೀತಿಲ್ಲಿ. ಇಲ್ಲಿ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟದ ಎಲ್ಲ ಮಂತ್ರಿಗಳು ಇಲ್ಲಿ ಆಗಮಿಸಿದ್ರು. ನಾವು ತುಂಬ ನಿರೀಕ್ಷೆ ಇಟ್ಟಿದ್ವಿ ಈ ಬೇಡಗಂಪಣ ಜನಾಂಗಕ್ಕೆ. ಬಂದೆ ಕೊಳ್ಳೇಗಾಲದಿಂದ ಮಲೆ ಮಹದೇಶ್ವರನ ಬೆಟ್ಟದ ತನಕ ರಸ್ತೆ ರೆಡಿ ಮಾಡ್ಬಿಟ್ಟವ್ರೆ. ಹೌದು, ರಸ್ತೆ ಒಂದೇ ಆಗಿದ್ರು, ಅದು ರೆಡಿ ಮಾಡ್ಬಿಟ್ಟವ್ರೆ, ಟಾರ್ ಹಾಕ್ಬಿಟ್ಟವ್ರೆ. ಅದೊಂದು ಸಂತೋಷದ ವಿಚಾರ, ಈಸಿ ಆಯ್ತು. ನಾವ್ ಅನ್ಕೊಂಡ್ವಿ ಇನ್ನು ಇತರೆ ಚಟುವಟಿಕೆಗಳು ಆಗಿರ್ತವೆ ಒಳಗಡೆ ಬೆಟ್ಟದಲ್ಲಿ ಅಂತ ಅನ್ಕೊಂಡ್ ಬಂದ್ವಿ. ಈಗ ನಿಮ್ಮ ಬದುಕಿಗೆ ಅಂದ್ರೆ ಇಡೀ ಸಚಿವ ಸಂಪುಟವೇ ನಿಮ್ಮತ್ತ ಬಂದು ನಿಮ್ಮೂರಿಗೆ ಬಂದು ಒಂದು ಸಚಿವ ಸಂಪುಟ ಸಭೆ ನಡೆಸಿ ಹೋದ ನಂತರದ ಪರಿಣಾಮ ಏನು, ಬದಲಾವಣೆ ಏನು ಸರ್? ಸಚಿವ ಸಂಪುಟ ನಮ್ಮ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಆಗ್ತಾಯಿದೆ ಅಂತ ನಾವೆಲ್ಲ ತುಂಬ ಖುಷಿಯಾಗಿದ್ವಿ. ಮತ್ತು ಸಂಬಂಧಪಟ್ಟ ಹಾಗೆ ಅದಕ್ಕೆ ಹಲವಾರು ಅಹವಾಲುಗಳು ಕೂಡ ನಾವು ಸಲ್ಲಿಸ್ತಾ ಬಂದಿದ್ವಿ. ನಮ್ಮ ಪರಿಸ್ಥಿತಿ ಹೀಗಿದೆ, ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ವಿ, ಮಂತ್ರಿ ಮಂಡಲದ ಗಮನಕ್ಕೂ ತಂದಿದ್ವಿ, ಮುಖ್ಯಮಂತ್ರಿಯವ್ರಿಗೂ ತೊಗೊಬಂದಿದ್ವಿ ನಾವು ಇದನ್ನ. ಉಪಮುಖ್ಯಮಂತ್ರಿಯವ್ರಿಗೂ ಖುದ್ದಾಗ ಕೊಟ್ಟು ನಮ್ಮ ಜನಾಂಗದ ಪರಿಸ್ಥಿತಿ ಈ ಥರ ಇದೆ, ನಮಗೇನಾದ್ರೂ ಸಹಾಯ ಮಾಡಿ ಅಂತ. ನಮ್ಮ ಇಷ್ಟು ಹಾಡಿಗಳೆಲ್ಲ ನಾವು ಇದ್ದೀವಿ, ಈ ಥರ ಗ್ರಾಮಗಳು ನಾವು ವಾಸ ಮಾಡ್ತಾ ಇದ್ದೀವಿ, ನಮ್ಮ ಪರಿಸ್ಥಿತಿ ಹೀಗಿದೆ ಅಂತ. ಇದೆಲ್ಲ ಆದಮೇಲೆ ಇಲ್ಲೇ ಮಹದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟ ಆದಾಗ ನಾವು ತುಂಬ ಒಂದು ಆಶಾ ಗೋಪುರವನ್ನು ಕಟ್ಕೊಂಡಿದ್ವಿ. ಏನಾದರೂ ನಮಗೊಂದು ಆಗ್ಬೋದು, ಏನಾದರೂ ಒಂದು ಮಾಡ್ಬೋದು, ಒಂದು ಕಾರ್ಯಕ್ರಮ ಕೊಡ್ಬೋದು, ಏನಾದರೂ ಮಾಡ್ಬೋದು, ಅಟ್ಲೀಸ್ಟ್ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾದರೂ ಏನಾದರೂ ಒಂದು ದಾರಿ ಆಗ್ಬೋದು, ಅಟ್ಲೀಸ್ಟ್ ಅದಕ್ಕಾದರೂ ಆಗ್ಬೋದು ಅಂತ. ಆದರೆ ನಾವು ದೀಪದ ಕೆಳಗಡೆ ಕತ್ತಲಿದ್ದಂಗೆ ನಾವು ಇವತ್ತಿಗೂ ಈಗ ಹೌದು ನೋಡಿ, ಈಗ ಇಲ್ಲಿಂದ ತುಳಸಿಕೆರೆ ಅಂತ ನಿಂತ್ಕೊಂಡ್ರೆ ಕೂಗಾಳ್ತೆ ದೂರದಲ್ಲಿದೆ, ಅವ್ರಿಗೆ ಇದುವರೆಗೂ ರಸ್ತೆ ಇಲ್ಲ, ವಿದ್ಯುತ್ ಸೌಲಭ್ಯ ಇಲ್ಲ. ಅಲ್ಲಿ ಸಿಗುವಂಥ ಕೆರೆ ನೀರನ್ನ ಸ್ವಲ್ಪ ಯಾರೋ
ಕೆಲವು ನಿಮ್ಮಂಥ NGOsಗಳು ಸಂಘ ಸಂಸ್ಥೆಯವರು ಅವ್ರು ಬಂದು ಒಂದಷ್ಟು ಸೋಲಾರ್ ಗಿಲ್ಲರ್ ಹಾಕಿ ಆ ಬಾವಿ ನೀರನ್ನ ಸೋಲಾರ್ಲೆ ಕೊಡೋ ಥರ ವ್ಯವಸ್ಥೆ ಆಗಿದೆ ಹೊರತು ಅದು ಬಿಟ್ಟರೆ ಮತ್ತೆ ಏನೂ ವ್ಯವಸ್ಥೆಯನ್ನು ಸರ್ಕಾರದಿಂದ ನಾವು ನಿರೀಕ್ಷೆ ಮಾಡೋಕ್ಕಾಗಲಿಲ್ಲ ಇನ್ನೂ. ಹಾಗಾಗಿ ಆಗ್ಬೋದೇನೋ ಅಂತ ತುಂಬ ಒಂದು ಆಶಾ ಗೋಪುರವನ್ನು ಕಟ್ಕೊಂಡಿದ್ವಿ. ಸಚಿವ ಸಂಪುಟದಲ್ಲಿ ನಮ್ಮದು ಎಲ್ಲೂ ಎಳ್ಳಷ್ಟು ಚರ್ಚೆಗೂ ಬರಲಿಲ್ಲ, ಅದದ್ದು ಯೋಜನೆಯೂ ಆಗಿಲ್ಲ. ಇದೇ ಹೋರಾಟದ ಫಲವಾಗಿ ನೋಡಿ ಇದಕ್ಕೆ ಸಂಬಂಧಪಟ್ಟಂಗೆ ಇಂಡಿನಾಥದಲ್ಲಿ ಒಂದು ದೊಡ್ಡ ಪ್ರಕರಣನೇ ಆಯಿತು. ಈಗ ಲೋಕಸಭಾ ಚುನಾವಣೆಯಲ್ಲಿ ಇದೇ ಥರ ನಾವು ಮೂಲಭೂತ ಸೌಕರ್ಯಗಳನ್ನು ಬೇಡಿಕೆ ಇಟ್ಟು ಸ್ಟ್ರೈಕು ಮಾಡಿ ಎಲ್ಲನೂ ಕೇಳಿ ಗ್ರಾಮ ಪಂಚಾಯತಿ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳೋದನ್ನು ಹೊರಡೋದು, ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಬೇರೆ ಬೇರೆಯವ್ರು ಬಂದು ನಮ್ಮನ್ನು ಮನವೊಲಿಸೋದು, ಇವಾಗ ನೆಕ್ಸ್ಟ್ ಮಾಡೇ ಕೊಡ್ತೀವಿ ಅಂತ ಹೇಳೋದು, ಖಂಡಿತವಾಗಿ ಆಗುತ್ತೆ ಅಂತ ಹೇಳೋದು, ಈ ಥರ ಆಗ್ತಾಯಿದೆ ಈಗ ಆಗ್ಬಿಡ್ತೀನಿ ಸ್ವಲ್ಪ ದಿನ ಬಂದುಬಿಡುತ್ತೆ ಅಂತ ಹೇಳೋದು, ಒಪ್ಕೊಂಡು ಕೊನೆಗೆ ಲಾಸ್ಟ್ ಲೋಕಸಭಾ ಚುನಾವಣೆಯಲ್ಲಿ ಯಾರನ್ನ ಮಾತನ್ನು ಕೇಳೋಂಥ ಸ್ಥಿತಿಯಲ್ಲಿ ಇಲ್ಲ ಜನ. ಕೊನೆಗೆ ಅಧಿಕಾರಿ ವರ್ಗದವರು ಒಂದಷ್ಟು ನಾವು ಚುನಾವಣೆ ಮಾಡಲೇಬೇಕು ಅಂತ ಬಂದಾಗ ಸ್ವಲ್ಪ ಅಲ್ಲಿ ಒಟ್ಟಾಗಿದ್ದಂಥ ಜನ ಒಂದು ಭಾಗ ನಾವು ವೋಟ್ ಮಾಡ್ತೀವಿ ಅಂತ ಕೊನೆ ಮೂಮೆಂಟಲ್ಲಿ ಬಂದಾಗ ಜೊತೆಗಿದ್ದು ನೀವು ಈ ಥರ ಮಾಡ್ತಿರಲ್ಲ ಅಂತಾಗಿ ಗಲಾಟೆಯಾಗಿ ಬೂತ್ನ ಸುಟ್ಟಾಕಿ ತಹಶೀಲ್ದಾರ್ಗೆ ಹೊಡೆದು 152 ಜನದ ಮೇಲೆ ಕೇಸಾಗಿ ಊರಿಗೂರೇ ಜನ ಖಾಲಿ ಊರನ್ನೇ ತೊರೆದು ಜನ ಕಾಡು ಕಬ್ಬಿಗೆ ಸೇರ್ಕೊಂಡಿದ್ರು ಎಲ್ಲನೂ. ಮತ್ತು ಏನೋ ಒಂದಷ್ಟು ಜಿಲ್ಲಾಧಿಕಾರಿಗಳಿಗೆಲ್ಲ ಹೇಳಿ ಈ ಥರ ಪರಿಸ್ಥಿತಿ ಇದೆ, ಆ ಜನಕ್ಕೆ ಮೂಲಭೂತ ಸೌಕರ್ಯ ಕೇಳಕ್ಕೆ ಹೋಗಿ ಅವ್ರಿಗೆ ಇಷ್ಟು ಕಾನೂನು ಜ್ಞಾನ ಇಲ್ಲ, ಹಾಗಾಗಿ ಇಷ್ಟು ಅತಾಚುರಿ ಆಗಿದೆ ಅಂತೇಳಿ ಆಗೋ 50 ಜನಕ್ಕೆ ಕೇಸಾಗಿ ಈಗ ಸುಮಾರು ಜನ ಸೆರೆವಾಸ ಅನುಭವಿಸಿ ಇವಾಗೆಲ್ಲ ಬೇಲ್ ಮೇಲೆ ಬಂದು ಊರಲ್ಲಿದ್ದಾರೆ. ಇದರಿಂದ ನಮಗೆ ಮತ್ತಷ್ಟು ಅನಾನುಕೂಲಗಳಾಯಿತು ಹೊರತು ಅನುಕೂಲಗಳಂತೂ ಏನನ್ನೂ ಕಾಣೋಕ್ಕಾಗಿಲ್ಲ. ಈಗ ಜೈಲು ವಾಸಕ್ಕೆ ಹೋದ್ರೂ ಕೂಡ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡೋ ಅವಕಾಶ ಕಳ್ಕೊಳ್ತೀವಿ. ನಾವು ಸೆರೆವಾಸ ಯಾರು ಅನುಭವಿಸಿ ಬರ್ತಾರೋ ನಾವು ಎಷ್ಟೋ ಜನ ಪಾಪ ದೇವ್ರನ್ನ ಬಿಟ್ಟು ಪೂಜೆ ಮಾಡೋಂಥ ಅವಕಾಶನೂ ಅದರಿಂದನೂ ವಂಚಿತರಾದರು. ಈಗ ಮಾನಸಿಕವಾಗಿ ತುಂಬ ಕುಗ್ಗೋಗಿ ಇವತ್ತು ವಾಸ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದರೆ ನಮಗೆ ಮೂಲಭೂತ ಸೌಕರ್ಯಕ್ಕೋಸ್ಕರವೇ ಹೋರಾಟ ಆಗಿದ್ದನ್ನೆಲ್ಲ ನಾವು ಈ ಥರ ಈ ಮಟ್ಟಕ್ಕೂ ಕೂಡ ನಮ್ಮ ಹೋರಾಟಗಳು ಹೋಗಿದ್ರು ಕೂಡ ಏನನ್ನೂ ನಮಗೆ ಸಿಕ್ತು ಅಂತೇನು ಕಾಣಲಿಲ್ಲ. ಮಲೆ ಮಹದೇಶ್ವರ ಸ್ವಾಮಿಯವರು ಇಲ್ಲಿಗೆ ಯಾಕೆ ಬಂದು ನೆಲೆಸಿದ್ರು ಅಂತ ನಿಮ್ಗೆ ಏನಾದ್ರು ಕಥೆ ಗೊತ್ತಿದೆಯಾ ಅಂತ? ಇಷ್ಟು ವಿಸ್ತಾರವಾದ ಹೌದು, ನಾವು ಆಗಲೇ ಹೇಳಿದ್ವಲ್ಲ, ಮಹದೇಶ್ವರಿಗೂ ನಮಗೂ ಎಲ್ಲೋ ಒಂದು ಸಂಬಂಧ ಆಗಿದೆ ಅಂತಂದರೆ ನಾವು ಶ್ರೀಶೈಲ ಭಾಗದಿಂದನೇ ಬಂದವರು, ಮಹದೇಶ್ವರರು ಆ ಭಾಗದಿಂದನೇ ಬಂದವರು. ಎಲ್ಲೋ ನಮ್ಮ ಬೇಡಿಕೆ ಅದರಲ್ಲಿ ಸ್ವಲ್ಪ ಒಂದಷ್ಟು ನಮ್ಮ ಒಂದಷ್ಟು ಶಾಸನಗಳಲ್ಲಿ ಏನು ಉಲ್ಲೇಖ ಆಗಿದೆ, ನಾವು ಆ ಭಾಗದಿಂದ ಬರ್ತಾ ತುಂಗಭದ್ರದ ನದಿಯನ್ನು ದಾಟಿಕೊಂಡು ನಾವು ಬರ್ತೀವಿ. ಬಂದಾಗ ಇಲ್ಲಿ ಒಂದಷ್ಟು ನೆಲೆ ನಿಂತ್ಕೋತೀವಿ. ನಾವು ಶಿವನನ್ನೇ ಭಜಿಸ್ತಾ ಅವನನ್ನೇ ಸ್ಮರಣೆ ಮಾಡ್ತಾ ಬರ್ತೀವಿ. ನಮ್ಮಲ್ಲಿ ಈ ಜನಾಂಗವನ್ನು ಮುನ್ನಡೆಸಿದ್ರು ಪಟಗಾರ ರಾಯಣ್ಣ ನಾಯಕ ಅಂತ ನಾವು ಒಬ್ಬರು ನಮ್ಮ ರಾಜ, ಅವನು ಇದು ಹಾಲಂಬಡಿ ರಾಜ್ಯದನಾಗಿ ಮಾಡಿ ಪಟಗಾರ ರಾಯಣ್ಣ ನಾಯಕಂದೇ ರಾಜ್ಯ ಇಲ್ಲಿದ್ದಂಥದ್ದು. ಅಲ್ಲೇ ಕೊಂಗುದೊರೆ ಬಂದು ಅವನು ಸ್ವಲ್ಪ ಬಲಿಷ್ಠವಾಗಿದ್ದಂಥ ರಾಜ, ನಮ್ಮದೊಂದು ಸಣ್ಣ ರಾಜ್ಯ ನಮ್ಮದು. ಅವನು ಬಂದು ಇಲ್ಲಿದ್ದಂತಹ ಈ ಬೇಡ ಕುಲದಲ್ಲಿದ್ದಂತಹ ಹುಡುಗಿಯನ್ನು ವಿವಾಹಕ್ಕೆ ಹೆಣ್ಣು ಕೊಡಿ ಅಂತ ಕೇಳ್ತಾರೆ ಕೊಂಗುದೊರೆ ಬಂದು. ಅವಾಗ ನಮ್ಮವ್ರು ಏನು ಮಾಡ್ತಿದ್ರೆ, ಎಷ್ಟೇ ನಾವು ಬುಡಕಟ್ಟು ಜನಾಂಗ ಇದ್ರೆ ಕಟ್ಟುಪಾಡುಗಳು ತುಂಬ ಜಾಸ್ತಿ ನಮ್ಮಲ್ಲಿ. ಬುಡಕಟ್ಟು ಜನಾಂಗ ತುಂಬ ನಮ್ಮದೇ ಒಂದು ಕಟ್ಟುನಿಟ್ಟಾಗಿರುತ್ತೆ. ನಾವು ಈ ಥರ ಕೊಂಗುದೊರೆಗೆ ಹೆಣ್ಣು ಕೊಟ್ಟಾಗ ನಮ್ಗೆ ಅಪಹಾಸ್ಯ ಆಗುತ್ತೆ, ನಮ್ಮ ಪದ್ಧತಿ ಹಾಳಾಗುತ್ತೆ, ನಾವು ಕೊಡಬಾರ್ದು ಅಂತೇಳಿ ಅವ್ರಿಗೇನು ಮಾಡ್ತಾರೆ, ನಾವು ಈ ಥರ ಕೊಡೋಂಗಿಲ್ಲ, ನೀವು ರಾಜ ನಿಮಗಿಲ್ಲ ಅಂತ ಹೇಳೋಕ್ಕೆಲ್ಲ ನೀವು ಒಂದು ಪೆಟ್ಟಿಗೆ ಕೊಡಿ ನಮಗೆ, ಆ ಪೆಟ್ಟಿಗೆಗೆ ನಿಮಗೆ ನಮ್ಮ ಹುಡುಗಿನ ಪೆಟ್ಟಿಗೆ ಒಳಗಡೆ ಹಾಕಿ ನಿಮಗೆ ಕಳಿಸ್ಕೊಡ್ತೀವಿ, ದಯವಿಟ್ಟು ನೀವು ತಗೊಂಡೋಗಿ ನೀವು ಅಲ್ಲಿ ವಿವಾಹ ಮಾಡ್ಕೊಳ್ಳಿ, ನಾವು ಮಾಡ್ಕೊಡೋಕೆ ಬರೋದಿಲ್ಲ, ನಮಗೆ ಇದೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಅವರು ಒಪ್ಕೊಂಡು ರಾಜ ಏನು ಮಾಡ್ತಾರೆ, ಒಂದು ಪೆಟ್ಟಿಗೆ ಕೊಡ್ತಾರೆ. ಆಗ ಇವರೇನು ಮಾಡ್ತಾರೆ, ನಾವು ಹೆಣ್ಣು ಕೊಡಬಾರ್ದು ಅಂತ ತೀರ್ಮಾನ ಮಾಡಿಕೊಂಡು ಆ ಪೆಟ್ಟಿಗೆಗೆ ಏನು ಮಾಡ್ತಾರೆ, ನಾಯಿ ಮರಿಗಳನ್ನು ಹಾಕಿ ಅದನ್ನು ಪ್ಯಾಕ್ ಮಾಡಿ ರಾಜನಿಗೆ ಕೊಟ್ಟು ಕಳಿಸ್ತಾರೆ. ರಾಜ ಹೋಗಿ ಅದನ್ನು ತೆರೆದು ನೋಡಿದಾಗ ಅಲ್ಲಿ ನಾಯಿ ಮರಿಗಳಿರೋದು ನೋಡಿದಾಗ ರಾಜ ತುಂಬ ಸಿಟ್ಟಿಗೆ ಹೇಳ್ತಾನೆ. ಮತ್ತು ನನಗಿದೊಂದು ಘೋರವಾಗಿರುವಂಥ ಅವಮಾನ ಮಾಡಿದ್ದಾರೆ ಈ ಕಾಡು ಜನ, ಇವ್ರನ್ನ ಬಿಡಬಾರ್ದು, ಇವ್ರನ್ನ ಸಂಹಾರ ಮಾಡಬೇಕು ಅಂತೇಳಿ ಅವ್ರೇನು ಮಾಡ್ತಾರೆ, ರಾಜ ತನ್ನ ದಂಡು ದಾಳಿಗಳನ್ನೆಲ್ಲ ಸಮೇತವಾಗಿ ಸೈನ್ಯದ ಸಮೇತವಾಗಿ ಈ ಬುಡಕಟ್ಟು ಜನಕ್ಕೆ ಯುದ್ಧಕ್ಕೆ ಬರ್ತಾರೆ. ಆಗ ಆ ಜನ ಬಂದು ಇಲ್ಲಿ ಮಹದೇಶ್ವರರು ನಮ್ಮಲ್ಲಿ ಏನು ಉಲ್ಲೇಖ ಇರೋದೇನು ಅಂತಂದರೆ, ಹಿಂದೆ ಆಲಂಬಡಿ ಜುಂಜೇಗೌಡ ದೇವಸ್ಥಾನ ನಿರ್ಮಾಣ ಮಾಡೋಕ್ಕಿಂತ ಮುಂಚೆ ಒಂದು ಕತ್ರಿ ಮಳೆ ಅಂತ ಕರಿತೀವಿ, ಅದ್ರ ಸುತ್ತಲೂ ಕಲ್ಲು ಪೌಳಿಗಳಾಕಿ ಅದ್ರ ಮಧ್ಯದಲ್ಲಿ ಮಹದೇಶ್ವರರು, ಅದ್ರ ಉತ್ತ ಸುತ್ತಲೂ ಕಲ್ಲು, ಆ ಮಳೆ ಮಧ್ಯದೊಳಗಡೆ ಮಹದೇಶ್ವರರು ಇದ್ರು ಅಂತ. ಆಗ ಇಲ್ಲಿದ್ದಂಥ ಮಹದೇಶ್ವರನ ನಾವು ಬಂದು ಬೇಡ್ಕೊಳ್ತೀವಿ.
ನಮ್ಮನ್ನು ಕಾಪಾಡಿ ನೀವು ಮಹದೇಶ್ವರ ಅಂತ. ಆಗ ಮಹದೇಶ್ವರರು ಹೋಗಿ ಕೊಂಗದರ ಸೈನ್ಯವನ್ನು ತಡೆದು ಅವ್ರ ಮೇಲೆ ಮಹದೇಶ್ವರರು ಏಕಾಂಗಿಯಾಗಿ ಯುದ್ಧ ಮಾಡಿ ಅವ್ರನ್ನ ಸಂಹಾರ ಮಾಡಿ ಅವ್ರು ಏನು ತಗೊಬಂದಿದ್ದಾರಲ್ಲ ಅದನ್ನೆಲ್ಲನೂ ಕೂಡ ಇವತ್ತಿಗೂ ಕೂಡ ನಾವು ಈ ದಸರಾ ಸಂದರ್ಭಗಳಲ್ಲಿ ವಿಶೇಷ ಪೂಜೆಗಳಲ್ಲಿ ಆ ಆಯುಧಗಳನ್ನು ಕೂಡ ನಾವು ಅದನ್ನು ಬಳಸಿ ಅದನ್ನು ಪೂಜೆ ಮಾಡಿ ಒಂದು ಮೆರವಣಿಗೆ ಮಾಡೋಂಥ ಪದ್ಧತಿ ಇವತ್ತಿಗೂ ಇದೆ. ಮಹದೇಶ್ವರರು ನಮ್ಮನ್ನು ಅವರಿಂದ ರಕ್ಷಣೆ ಮಾಡ್ತಾರೆ ನಮ್ಮನ್ನು. ಹಾಗಾಗಿ ಮಹದೇಶ್ವರರಿಗೂ ನಮಗೂ ಈ ಜನ ಕರೆದ ತಕ್ಷಣ ಬಂದು ನಿಂತ್ಕೊಳ್ಳೋವಂಥ ಒಂದು ವ್ಯವಸ್ಥೆ, ಒಂದು ಸಂದರ್ಭ, ಏನೋ ಒಂದು ಅವಿನಾಭಾವ ಸಂಬಂಧ. ಅದು ಹೇಗೆ ಅಂತ ವರ್ಣಿಸಿ ಹೇಳ್ಸೋದಕ್ಕಿಂತ ಮುಂಚೆ ಅದು ಮನದಾಳದ ಸಂಪರ್ಕ ಥರದ ಇವತ್ತಿಗೂ ಆ ಜನಕ್ಕೆ ಹುಡುಕಿ ಹೇಳಬೇಕು ಅದನ್ನು ಯಾಕಿದೆ ಅಂತ. ಹೌದು, ಖಂಡಿತ ಆಗ್ಲೂ ಬಂದಾನಪ್ಪೋ ಬಂದಾನೋ ಮುಂಗೊಂಡದ ಮಾದೇವ, ಬಂದಾನಪ್ಪೋ ಬಂದಾನೋ ತುಂಡು ಮೊಗದ ತುಂಡಯ್ಯ. ಈ 77 ಮಲೆಗಳು ಅಂತ ಹೇಳ್ತಾರೆ. 77 ಮಲೆಗಳೆಲ್ಲ ಸುತ್ತಿ ಬಂದರು ಮಹದೇಶ್ವರರು ಅಂತ. ಈಗ ಇಲ್ಲಿ ನಿಂತು ನಾವು ಮಲೆ ಮಹದೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ನಿಂತರೆ ಯಾವ್ಯಾವ ಮಲೆಗಳನ್ನ ಇಲ್ಲಿ ಜನ ನೋಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು, ಅಥವಾ ನೀವು ಯಾವ್ದಾದ್ರು ನೋಡಿದ್ದೀರಿ ಅಂತ? ಸರ್, 77 ಮಲೆಗಳಲ್ಲಿ ಸುಮಾರು ಹತ್ತತ್ರ ಒಂದು 10-15 ಮಲೆ ಏನೋ ನಾವು ಬಿಟ್ಟಿರ್ಬೋದು. ಇನ್ನೆಲ್ಲ ಮಲೆಗಳಿಗೂ ಹೋಗಿದ್ದೀವಿ, ಪೂಜೆ ಪುನಸ್ಕಾರಗಳು ಮಾಡಿದ್ದೀವಿ, ಮಾಡ್ಕೊಬಂದಿದ್ದೀವಿ. ಇದು ನಡುಮಲೆ ಅಂತ ನಾವು ಕರಿತೀವಿ. ಇಲ್ಲಿ ನಿಂತ್ಕೊಂಡ್ರೆ ಸರ್ ನಾವು ಈಗ ಅದು ಎದುರುಬೋಳಿ ಅಂತ ಕರಿತೀವಿ. ಅದು ಆನೆ ಅಲ್ಲಿ ಕಾಣೋಂಥದ್ದು. ಈಗಿದು ಆನೆ ತಲದಿಂಬ ಅಂತ ಕರಿತೀವಿ. ಇವೆಲ್ಲ ಕೂಡ ಒಂದು ಮಲೆಗಳು, ಆನೆ ಮಲೆ ಅಂತ. ಹಾಗೆಯೇ ಕೊಡಗಲ್ಲು ಮಲೆ, ಈ ಕಡೆ ನಾಗಮಲೆ, ಈ ಕಡೆ ಗುಂಜುಮಲೆ, ಈ ಕಡೆ ಪಚ್ಚಮಲೆ, ಪವಳಮಲೆ, ಮತ್ತು ದೇವಮಲೆ, ಈ ಥರ ಒಂದಷ್ಟು ಮಲೆಗಳನ್ನ ನಾವಿಲ್ಲಿ ನೋಡ್ಬೋದು. ಇದು 77 ಮಲೆಗಳು ಅಂದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇಲ್ಲ. ಈಗ ನಮ್ಮಲ್ಲಿ ಮಲೆ ಮಹದೇಶ್ವರ ವನ್ಯಜೀವಿ ಮತ್ತು ಕಾವೇರಿ ವನ್ಯಜೀವಿ ವಿಭಾಗ ಅಂತ ವಿಭಾಗ ಆಗಿದೆ. ಈ ಎರಡೂ ವಿಭಾಗದಲ್ಲೂ ಕೂಡ ಸತ್ಯಮಂಗಲಂ ರಿಸರ್ವ್ ಫಾರೆಸ್ಟ್ ಅಂತ, ಟೈಗರ್ ರಿಸರ್ವ್ ಅಂತ ಕರಿತೀವಲ್ಲ, ಅಲ್ಲಿಂದ ಕರ್ನಾಟಕ ತಮಿಳುನಾಡು ಎರಡೂ ಸೇರಿಸಿ 77 ಮಲೆಗಳಿರೋದು ಸರ್. ತಮಿಳುನಾಡು ಭಾಗದಲ್ಲೂ ಕೂಡ ತಮಿಳುನಾಡು ಭಾಗಗಳು ಇರೋದು ಹೆಚ್ಚಿನ ಜಾಸ್ತಿ ಇರೋದು ತಮಿಳುನಾಡು ಭಾಗಗಳ ಮಲೆಗಳದು. ಹೌದು, ಪಾಲಾರು ನದಿ ಕರ್ನಾಟಕ ತಮಿಳುನಾಡನ್ನ 2 ಭಾಗ ಮಾಡಿ ಗಡಿಯಾಗಿ ಇದೆ. ರುದ್ರಾಕ್ಷಿ ಮಲೆ ಅಂತಾರೆ. ರುದ್ರಾಕ್ಷಿ ಮಲೆ, ಪಚ್ಚಮಲೆ, ಆನೆಮಲೆ, ಗುಂಜುಮಲೆ, ಗುಲಗಂಜಿ ಮಲೆ, ಈ ಥರ 77 ಮಲೆಗಳಿದ್ದಾವೆ ಸರ್. ಈಗ ನಮ್ಮ ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ನಾವಲ್ಲಿ ಕಂಬದ ಬೋಳಿ ಮಲೆ ನೋಡ್ಬೋದು, ತಪ್ಸರೆ ಮಲೆ ನೋಡ್ಬೋದು, ಮಜನಕಂದ ಬೋಳಿ ಅಂತ ನೋಡ್ಬೋದು, ಸಂಕಮನ ಮಲೆ ನೋಡ್ಬೋದು, ಪಾದದರೆ ನೋಡ್ಬೋದು. ಸ್ವಲ್ಪ ಬೆಟ್ಟಗಳಿಗೆ ಹೋದಂಗಲೆಲ್ಲ ಒಂದೊಂದಾಗಿ ಕಾಣಿಸೋಕ್ಕೆ ನಮಗೆ ಕಣ್ಣಿಗೆ ತೆರೆದುಕೊಳ್ತವೆ. ಕೆಲವಕ್ಕೆ ಪ್ರವೇಶ ಇದೆ, ಕೆಲವಕ್ಕೆ ಅರಣ್ಯ ಇಲಾಖೆಯಿಂದ ಒಂದಷ್ಟು ಇಲ್ಲಿವರೆಗೂ ಮುಕ್ತವಾಗಿ ಹೋಗಿ ಬರ್ತಾ ಇದ್ರು. ಇತ್ತೀಚೆಗೆ ಅರಣ್ಯ ಇಲಾಖೆಯಿಂದ ಸ್ವಲ್ಪ ತುಂಬ ಕಂಡೀಷನ್ ಅಪ್ಲೈ ಆಗ್ತಾ ಇದೆ. ಅವರ ಪರ್ಮಿಷನ್ ಮೇರೆಗೆ ಕೆಲವು ಹೋಗಿ ಬರಬಹುದು. ಮತ್ತು ಈಗ ನಾಗಮಲೆಗೂ ಕೂಡ ಒಂದಷ್ಟು ಚಾರಣ ರೀತಿಯಲ್ಲಿ ಬಿಡೋಂಥ ವ್ಯವಸ್ಥೆ ಆಗ್ತಾ ಇದೆ, ಹೋಗಿ ಬರ್ತಾರೆ. ಇನ್ನೂ ಕೆಲವು ಮಲೆಗಳಲ್ಲಿ ವಾರ್ಷಿಕ ಜಾತ್ರಾ ಪೂಜಾ ವಿಶೇಷಗಳಲ್ಲಿ ಮಾತ್ರ ಜನಕ್ಕೆ ಮುಕ್ತವಾಗಿ ಅವಕಾಶ ಕೊಡ್ತಾರೆ. ಮಿಕ್ಕದ ದಿನಗಳಲ್ಲಿ ಹೊರಗಡೆಯಿಂದ ಬಂದ ಭಕ್ತಾದಿಗಳಿಗೆ ಸ್ವಲ್ಪ ಅಡ್ಡಿ ಉಂಟಾಗ್ತಾ ಇದೆ. ಗಂಧದ ಕರಡಿಗೆಯಲ್ಲಿ ಒಳ್ಳೆ ಗೊಂಬೆಯಾಗಿ ಕುಂತವನು ಸರ್. ಈಗ ನಾಗಮಲೆ ಅಂತ ಹೇಳಿ ಭಾಳ ಪ್ರಸಿದ್ಧವಾಗಿ ಮಾತಾಡ್ತಾರೆ. ಮಲೆ ಮಹದೇಶ್ವರಿಗೂ ನಾಗಮಲೆಗೂ ಏನು ಸಂಬಂಧ? ನಾಗಮಲೆಯ ವಿಶೇಷ ಏನು ಅಂತ? ಸರ್, ಮಹದೇಶ್ವರರು ಬರಬೇಕಾದಾಗ ಮಹದೇಶ್ವರರಿಗೆ ಅವರು ಮೂಲ ಗುರುಗಳಾದಂತಹ ವ್ಯಾಘ್ರಾನಂದ ಮಹರ್ಷಿಗಳು ಮಹದೇಶ್ವರರ ಸಂಚಾರಕ್ಕೆ ಒಂದು ಹುಲಿಯನ್ನು ಕೊಡ್ತಾರೆ. ಅವರು ಹುಲಿ ಮೇಲೆ ನೀನು ಸಂಚಾರ ಮಾಡು ಅಂತ ಅಂದ್ಬಿಟ್ಟು ಅವರೇ ಹುಲಿಯನ್ನು ಮಹದೇಶ್ವರರಿಗೆ ಕೊಡೋವಂಥದ್ದು. ಹಾಗೆ ಬರಬೇಕಾದಾಗ ಕುಂತೂರಿದ ಮಹದೇಶ್ವರರು ಮಲೆ ಮಹದೇಶ್ವರ ಬಿಟ್ಟು ಅವ್ರು ಬರಬೇಕಾದಾಗ ಅವರ ಜೊತೆಗೆ ಒಂದು ಸರ್ಪ ಮತ್ತು ಬಸವ, ಈಗ ಬಂಡಳಿ ಬಸವ ಅಂತ ನಾವು ಕರಿತೀವಿ, ಎರಡೂ ಮಹದೇಶ್ವರರ ಜೊತೆಗೆ ಬರ್ತಾರೆ. ಹಾಗೆ ಎರಡೂ ಮಹದೇಶ್ವರರ ಜೊತೆಗೆ ಬರ್ತಾರೆ ಅವರು. ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಬಸವ ಬಂದು ನಡಿಮಲೆಯಲ್ಲಿ ಕುಳಿತುಕೊಳ್ತಾರೆ. ಈಗ ಅಲ್ಲಿಂದ ತಾಳ್ಬಿಟ್ಟಿಂದ ಮೇಲ್ಗಡೆ ಬರಬೇಕಾದಾಗಲೂ ಕೂಡ ಇವಾಗ ಬಹುಶಃ ಒಂದು ದಾರಿ ಪೂರ್ತಿ ಮುಚ್ಚೋಗಿದೆ, ಸರ್ಪನಾದಿ ಅಂತ ಕರಿತೇವೆ. ಅದು ತುಂಬ ಕಠಿಣವಾದಂಥ ದಾರಿ, ನಡ್ಕೊ ಬರೋಂಥ. ಇನ್ನೊಂದು ಬಸವನಾದಿ ಅಂತ. ಈಗೇನು ಬಸವನಾದಿ ಈಗ ಅದೇನು ಅಂತ ಆಗ್ತಾ ಇದೆಯಲ್ಲ, ಮೆಟಕಲ್ ಗ್ರಾನೈಟ್ ಮೆಟಕಲ್ ಆಗ್ತಾಯಿಲ್ಲ, ಅದು ಬಸವನಾದಿ. ಅದನ್ನ ಕೇಂದ್ರವಾಗಿ ಇಟ್ಕೊಂಡು ರಸ್ತೆ ಮಾಡಿರುವಂಥದ್ದು. ಅದು ಸರ್ಪನಾದಿ ಬೇರೆ ಇದೆ. ಆ ಕಡೆಯಿಂದ ಬರಬೇಕಾದಾಗ ತಾಳ್ಬೆಟ್ಟದಿಂದ ಈ ಕಡೆ ನಾವು ಆ ಕಡೆಯಿಂದ ಬರ್ತಾ ಬಲಮಗ್ಲಲ್ಲಿ, ಈ ಕಡೆಯಿಂದ ಹೋಗ್ತಾ ಎಡಮಗ್ಲಲ್ಲಿ ಒಂದು ಆರ್ಚ್ ಬರುತ್ತೆ ನೋಡಿ ಮೊದಲನೇದಾಗಿ. ಅಂದರೆ ಅದು ತುಂಬ ಕಠಿಣವಾದ ದಾರಿ, ಬೇಗ ಬರುತ್ತೆ ದಾರಿ ಹತ್ರ, ಆದರೆ ತುಂಬ ಕಠಿಣವಾಗಿರುವಂಥದ್ದು, ಕಡದಾಗಿರುವಂಥದ್ದು,
ಬೆಟ್ಟವನ್ನು ನೇರವಾಗಿ ಇರಬೇಕು. ಅದು ಸರ್ಪಣಾದಿ ಅಂತ ಹಿಂದೆ ಎಲ್ಲ ಅದ್ರಲ್ಲಿ ಬರ್ತಾಯಿದ್ರು. ನಾವು ಕೂಡ ಅದು ಹಿಂದೆ ಬರ್ತಾಯಿದ್ವಿ. ನಮ್ಮ ದೊಡ್ಡಕೇಳ ಅಂತ ಜಮೀನಿದೆ, ಅಲ್ಲಿಂದ ಬರಬೇಕಾದಾಗ ಆ ದಾರಿಯಲ್ಲಿ ನಮ್ಮ ಹಿರಿಯರು ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ. ಈಗ ಅದೆಲ್ಲ ಪೂರ್ತಿ ಜನನೇ ಓಡಾಟ ಇಲ್ಲದೆ ಇರೋದ್ರಿಂದ ಅರಣ್ಯ ಕಂಡೀಷನಿಂದ ತುಂಬ ಕಾಡಾಗಿ ಆ ದಾರಿಗಳನ್ನು ಮುಂದೆ 2 ದಾರಿಯಲ್ಲಿ ಬರ್ತಾರೆ. ಆಗ ಮಾದೇಶ್ವರರು ಬಂದು ಅಲ್ಲಿ ಕುಳಿತುಕೊಳ್ತಾರೆ. ಅಲ್ಲಿ ಕುಳಿತುಕೊಂಡಾಗ ಹೇಳ್ತಾರೆ ಕಥೆಗಳು ಬೇರೆ ಬೇರೆ ಥರ. ನಮ್ಮ ಜನಪದ ಕಥೆಗಳಲ್ಲಿ ಮಾದೇಶ್ವರ ಈಗ ಜನಪದ ಕಾವ್ಯ ಅಂತಂದ್ರೇ ಯಾವುದನ್ನು ನಾವು ಮಾದೇಶ್ವರರವರೇ ಅಂತ ಬಹುವಚನದಿಂದ ಕರೆಯುವಂಥದ್ದಲ್ಲ. ತುಂಬ ಆತ್ಮೀಯವಾಗಿ ಅದೊಂದು ಭಕ್ತಿಯಾದಂಥ ಪ್ರೀತಿ. ಮಾದೇಶ್ವರ ಏನಪ್ಪ ನೀನು ನನ್ನ ಏನು ಮಾಡ್ತಾ ಇದೆಯಾ ಮಾದಪ್ಪ, ನೀನು ಯಾಕೆ ಇಷ್ಟೊತ್ತು ಮನೆಗಿದೆಯಾ, ಎದ್ದೇಳಪ್ಪ ಮಾದೇಶ್ವರ ಅಂತ ಸಂಬೋಧನೆ ಮಾಡಿ, ಅಂದರೆ ತಮಗೆ ಬೇಕಾದ ರೀತಿಯಲ್ಲಿ ಮಾದೇಶ್ವರನ್ನ ಹತ್ರ ಕರ್ಕೊಳ್ಳುವಂಥದ್ದು ತುಂಬ ಸುಲಭವಾಗಿ ಜನಗಳಿಗೆ ಬಾಯಿಂದ ಬಾಯಿಗೆ ಬಂದಿರುವಂಥದ್ದೇ ಇದು ಜನಪದ. ಸೋಬನ ಸೋಬನ ಸೋ ಎನ್ನಿರೇ, ಸೋಬನ ಸೋಬನ ಸೋ.